ತುನಿಯ ಅಡುಗೆ. ಪಕ್ಷಿಗಳ ಊರಿನಲ್ಲಿ ಮೋಡಗಳೆಲ್ಲ ಕಪ್ಪಾಗಿ ಬದಲಾಗ್ತಾ ಇತ್ತು. ತುಂಬಾ ತಂಪಾದ ಗಾಳಿ ಅಲ್ಲಿ ಬೀಸ್ತಾ ಇತ್ತು. ಗಾಳಿ ಜೋರಾಗಿ ಬೀಸೋದ್ರಿಂದ ಮರದಲ್ಲಿರುವ ಎಲೆಗಳೆಲ್ಲ ಅಲ್ಲಾಡ್ತಿತ್ತು. ಇದ್ದಕ್ಕಿದ್ದಂತೆ ಗುಡುಗು ಮಿಂಚು ಶಬ್ದದೊಂದಿಗೆ ಜೋರಾಗಿ ಮಳೆನೂ ಸುರಿತಾ ಇತ್ತು. ಆ ಮಳೆಗೆ ಹೆದರ್ಕೊಂಡು ಹೊರಗಡೆ ಇದ್ದ ಪಕ್ಷಿಗಳು ಎಲ್ರೂ ಕೂಡ ಅವರವರ ಮನೆಯೊಳಗಡೆ ಹೋಗಿ ಕೂತ್ಕೊಂಡ್ರು. ಮಳೆ ಬರ್ತಾ ಇರೋದ್ರಿಂದ ಕೊಳ ನದಿ ಎಲ್ಲಾನು ನೀರು ತುಂಬಿ ಉಕ್ಕಿ ಹೊರಗಡೆ ಬರ್ತಾ ಇತ್ತು. ತುಂಬಾ ಚಳಿ ಆಗ್ತಾ ಇರೋದ್ರಿಂದ ಪಕ್ಷಿಗಳಿಗೆ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಅಂತ ಅನಿಸ್ತಿತ್ತು. ಆ ಸಮಯದಲ್ಲಿ ಟುನಿಗುಬ್ಬಚ್ಚಿ ಅವಳ ಮಗಳಾದ ಬುಜ್ಜಿಗುಬ್ಬಚ್ಚಿಯ ಜೊತೆ ಅವಳ ಮನೆಯಲ್ಲಿ ಕೂತ್ಕೊಂಡಿದ್ಲು. ಟುನಿ ತುಂಬಾನೇ ಬುದ್ಧಿವಂತೆ. ಮಳೆಗಾಲ ಬರೋದ್ಕಿಂತ ಮುಂಚೆನೆ ಅವಳ ಮನೆ ಚಾವಣಿನೆಲ್ಲ ಅವಳು ಸರಿ ಮಾಡಿ ಇಟ್ಕೊಂಡ್ಲು. ಹಾಗೇನೆ ಮಳೆಗಾಲದಲ್ಲಿ ಒಣಗಿರುವ ಸೌದೆಗಳು ಸಿಗಲ್ಲ ಅನ್ನೋದ್ರಿಂದ ಅವಳು ಮೊದ್ಲೇ ಸೌದೆಗಳನ್ನೆಲ್ಲ ತಗೊಂಡ್ ಬಂದು ಮನೇಲಿ ಇಟ್ಕೊಂಡಿದ್ಲು. ಇವಾಗ ಮನೆ ತುಂಬಾ ಬೆಚ್ಚಗಿತ್ತು. ಬುಜ್ಜಿಗುಬ್ಬಚ್ಚಿಗೆ ಮಾತ್ರ ತುಂಬಾನು ಚಳಿ ಆಗ್ತಾ ಇತ್ತು. ಅಮ್ಮ, ಗಾಳಿ ನೋಡಿದ್ರ ಎಷ್ಟೋ ತಂಪಾಗಿ ಬರ್ತಾ ಇದೆ ಅಂತ. ಅಂದ್ರೆ ಇವಾಗ ಮಳೆ ಕೂಡ ಜೋರಾಗಿ ಬರುತ್ತೆ. ನನ್ನ ಹೊಟ್ಟೆಯಲ್ಲಿ ಹುಳಗಳು ತಾಳ ಆಗ್ತಾ ಇದೆ. ಮಳೆ ಬರುವ ಈ ಕ್ಲೈಮೇಟ್ ಅಲ್ಲಿ ನನಗೆ ಮನೆಯಲ್ಲಿ ಏನಾದ್ರೂ ಬಿಸಿ ಬಿಸಿ ಮಾಡಿ ಕೊಡ್ತೀರಾ? ಟುನಿ ನಗುತ್ತಾ ಬುಜ್ಜಿಯ ಹತ್ತಿರ ಹೋಗಿ, ಭಯಪಡ್ಬೇಡ ಮಗಳೇ, ನಮ್ಮ ಮನೆ ತಂಪಾಗಿ ಇರಲ್ಲ. ನಾನು ತುಂಬಾ ಹುಲ್ಲುಗಳನ್ನೆಲ್ಲ ತಗೊಂಬಂದು ಹಾಕಿದೀನಿ. ಅದರಿಂದ ಬೆಚ್ಚಗೆ ಇರುತ್ತೆ. ನಿನಗೆ ಬಿಸಿ ಬಿಸಿ ಅಡಿಗೆ ಮಾಡಿ ಕೊಡ್ತೀನಿ. ನಿನಗೆ ಏನ್ ಬೇಕು ಅಂತ ಕೇಳು, ಮಾಡ್ಕೊಡ್ತೀನಿ. ಬುಜ್ಜಿಗುಬ್ಬಚ್ಚಿ ತುಂಬಾ ಸಂತೋಷದಿಂದ, ಅಮ್ಮ, ನೀವು ತುಂಬಾ ಒಳ್ಳೆ ಅಮ್ಮ. ನನ್ಗೇನ್ ಕೇಳಿದ್ರು ನನಗೋಸ್ಕರ ಮಾಡ್ಕೊಡ್ತಾ ಇದ್ದೀರಾ. ನನಗೆ ಈ ಕ್ಲೈಮೇಟಿಗೆ ಬಿಸಿ ಬಿಸಿ ಪಕೋಡ ಬೇಕು. ಹಾಗೇನೆ ಈ ಚಳಿಗೆ ಬಿಸಿ ಬಿಸಿ ಸೂಪ್ ಬೇಕು. ಬಜ್ಜಿ ಬೋಂಡ ಇದನ್ನೆಲ್ಲ ಮಾಡ್ಕೊಡ್ತೀರಮ್ಮ? ಟುನಿ ಒಲೆಯಲ್ಲಿ ಸೌದೆಗಳನ್ನಿಟ್ಟು, ಸರಿ ಬುಜ್ಜಿ, ನೀನ್ ಹೋಗಿ ಅಲ್ಲಿರುವ ಹುಲ್ಲುಗಳನ್ನ ತಗೊಂಬ. ನಾನು ನಿನಗೋಸ್ಕರ ಮಾಡ್ಕೊಡ್ತೀನಿ. ಈ ಕ್ಲೈಮೇಟಿಗೆ ಬಿಸಿ ಬಿಸಿ ಮನೇಲಿ ಏನಾದ್ರೂ ಮಾಡ್ಕೊಂಡು ತಿನ್ನೋದ್ರಲ್ಲಿರುವ ಮಜಾನೇ ಬೇರೆ. ಟುನಿ ಅಡಿಗೆ ಮನೆಗೆ ಹೋಗಿ ಬೇಗ ಬೇಗ ಅಡಿಗೆ ಕೆಲಸ ಶುರು ಮಾಡಿದ್ಲು. ಅವಳು ಕಡಲೆ ಹಿಟ್ಟಲ್ಲಿ ಸ್ವಲ್ಪ ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲಾನು ಹಾಕಿ ಮಿಕ್ಸ್ ಮಾಡಿ ಬುಜ್ಜಿಗೆ ಇಷ್ಟವಾದ ಪಕೋಡ ತಯಾರು ಮಾಡ್ತಾ ಇದ್ಲು. ಪಕೋಡ ಬೇಯ್ತಾ ಇತ್ತು. ಇನ್ನೊಂದ್ ಕಡೆ ಚಿಚುಕಾಗೆ ಮನೆಯಲ್ಲಿ ಪರಿಸ್ಥಿತಿ ತುಂಬಾನು ಮೋಸವಾಗಿತ್ತು. ಚಿಚುಕಾಗೆ ಸರಿಯಾದ ಜಿಪುಣಿ. ಅದ್ ಮಾತ್ರ ಅಲ್ಲದೆ ಅವಳು ಸೋಮಾರಿ. ಮಳೆಗಾಲ ಬರ್ತಿದೆ ಅಂತ ಗೊತ್ತಿದ್ರು ಕೂಡ ಅವಳು ಮೊದ್ಲೇ ಒಣಗಿರುವ ಸೌದೆಗಳನ್ನ ತಗೊಂಡ್ ಬಂದು ಇಟ್ಕೊಂಡಿಲ್ಲ. ಆದ್ರಿಂದ ಹೊರಗಡೆ ಇದ್ದ ಸೌದೆಗಳೆಲ್ಲಾನು ಮಳೆಯಲ್ಲಿ ಒದ್ದೆಯಾಗಿತ್ತು. ಆ ಸೌದೆಗಳನ್ನ ತಗೊಂಡ್ ಬಂದು ಒಲೆಯಲ್ಲಿಟ್ಟಾಗ ಅದರಿಂದ ಹೊಗೆ ಮಾತ್ರ ಬರ್ತಾ ಇತ್ತು. ಹೀಗಿರುವಾಗ ಚಿನ್ನು ಹಸು ತಾಳಕ್ಕಾಗದೆ ಅವನ ತಾಯಿಯ ಪಕ್ಕದಲ್ಲಿ ಬಂದ. ಹೊಗೆಗೆ ಕಣ್ಣುರಿತಾ ಇತ್ತು. ಅವನ ಕಣ್ಣನ್ನ ಒರೆಸ್ಕೊಂಡು, ಅಮ್ಮ, ಏನಮ್ಮ, ನನಗೆ ಹಸಿವು ತುಂಬಾ ಜಾಸ್ತಿ ಆಗ್ತಾ ಇದೆ. ನೀನು ಅಡಿಗೆ ಮಾಡಿ ಕೊಡ್ತೀಯ ಅಂತ ನೋಡಿದ್ರೆ ಒಲೆ ಕೂಡ ಉರಿತಾ ಇಲ್ಲ. ಆದ್ರೆ ನಂಗೆ ಹಸಿವು ಜಾಸ್ತಿ ಆಗ್ತಾ ಇದೆ. ಹೊರಗಡೆ ಏನಾದ್ರೂ ತಗೊಂಬಂದು ತಿನ್ನೋಣ ಅಂದ್ರೆ ಮಳೆ ಬೇರೆ. ಚಿಚುಕಾಗೆ ತುಂಬಾ ಕೋಪದಿಂದ ಒಲೆನ ನೋಡಿ, ಅಯ್ಯೋ, ನಿನಗೆ ಮಾತ್ರನಾ ಊದಿ ಊದಿ ನನ್ ಗಂಟ್ಲೆಲ್ಲ ಉರಿತಾ ಇದೆ ಕಣೋ. ಚಿನ್ನು, ಸ್ವಲ್ಪ ಹೊತ್ತು ತಡಿಯೋ. ಈ ಮಳೆಯಲ್ಲಿ ಒಣಗಿರುವ ಹುಲ್ಲುನ ನಾನ್ ಕೂಡ ಎಲ್ಲಿಂದ ತಗೊಂಬರೋದು? ಆವಾಗ ಚಿನ್ನು ಆ ವಾಸನೆ ನೋಡಿ ಆಶ್ಚರ್ಯದಿಂದ, ಅಮ್ಮ ಅಮ್ಮ, ಅಲ್ಲಿ ನೋಡಮ್ಮ, ಎಲ್ಲಿಂದನೋ ಘಮ ಘಮ ಪಕೋಡ ಮಾಡುವ ವಾಸನೆ ಬರ್ತಾ ಇದೆ. ಯಾರ ಮನೇಲಿ ಮಾಡಿರೋದು ಅಂತ ಗೊತ್ತಿಲ್ಲ, ಚೆನ್ನಾಗ್ ಬರ್ತಿದೆ. ಆವಾಗ ಚಿಚು ಕೂಡ ಆ ವಾಸನೆನ ನೋಡಿ, ಹೌದು ಕಣು ಚಿನ್ನು, ಇದು ಖಂಡಿತವಾಗಿ ಆ ತುನಿ ಮನೆಯಿಂದನೇ. ಆ ತುನಿ ತುಂಬಾನೇ ಬುದ್ಧಿವಂತಿಕೆ ಇರುವವಳು. ಮಳೆ ಆರಂಭವಾಗ್ತಿದೆ ಅಂತ ತಿಳ್ಕೊಂಡು ಮನೆಗೆ ಬೇಕಾದ ಸರಕುಗಳನ್ನೆಲ್ಲ ತಂದಿಟ್ಟಿರ್ತಾಳೆ. ಬಾ, ನಾವು ಅವ್ರ ಮನೆಗೆ ಹೋಗ್ಬಿಟ್ಟು ಹೊಟ್ಟೆ ತುಂಬಾ ಚೆನ್ನಾಗಿ ತಿನ್ಕೊಂಬರೋಣ. ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಕೂಡ ಅವ್ರ ಮನೆಯಿಂದ ಹೊರಗಡೆ ಬಂದ್ರು. ಇನ್ನೊಂದ್ ಕಡೆ ಚೋಟಿಗಿಳಿಯ ಮನೆಯ ಪರಿಸ್ಥಿತಿ ಬೇರೆ ತರ ಇತ್ತು. ಚೋಟಿಗಿಳಿಯ ಮನೆ ತುಂಬಾನು ತಂಪಾಗಿತ್ತು. ಒಲೆ ಕಚ್ಚೋಣ ಅಂತ ನೋಡಿದ್ರೆ ಒಲೆಗೆ ಮೇಲೆ ಚಾವಣಿಯಿಂದ ನೀರು ಬೀಳ್ತಾ ಇತ್ತು. ಆದ್ರಿಂದ ಒಲೆ ಕಚ್ಚಕ್ ಆಗ್ಲೇ ಇಲ್ಲ. ಪಾಪ ಬನ್ನುಗೆ ತುಂಬಾನು ಹಸುವಾಗ್ತಾ ಇತ್ತು. ಬನ್ನು ಚೋಟು ಹತ್ರ, ಅಮ್ಮ, ನಮ್ಮ ಮನೆಯಲ್ಲಿ ಒಲೆ ಸರಿಯಾಗಿ ಉರಿತಾನೇ ಇಲ್ಲ. ಹೊರಗಡೆ ಮಳೆ ಬೇರೆ ಜಾಸ್ತಿ ಆಗ್ತಿದೆ. ನನಗೂ ಹಸಿವು ಜಾಸ್ತಿ ಆಗ್ತಿದೆ. ಹೊರಗಡೆ ಹೋಗಿ ಏನಾದ್ರೂ ತಿಂದು ಬರೋಣ. ಚೋಟು ಸ್ವಲ್ಪ ಕೋಪದಿಂದ, ಹೌದು ಕಣ ಬನ್ನು, ನಾನು ಅಂಗಡಿಯಲ್ಲಿ ತರಕಾರಿಗಳೆಲ್ಲ ಹಾಳಾಗುತ್ತೆ ಅಂತ ಜೋಪಾನ ಮಾಡಿದ್ನೇ ಹೊರತು ಮನೆಯಲ್ಲಿ ಸೌದೆ ಇಲ್ಲ ಅಂತ ಯೋಚನೆ ಮಾಡಿಲ್ಲ. ಬಾ, ಹೊರಗಡೆ ಯಾರ ಮನೆಯಲ್ಲಾದ್ರೂ ತಿಂದು ಬರೋಣ. ಬನ್ನು ಉತ್ಸಾಹದಿಂದ, ಅಮ್ಮ, ಯಾರ ಮನೆಯಲ್ಲೋ ಪಕೋಡ ಮಾಡುವ ವಾಸನೆ ಬರ್ತಾ ಇದೆ. ಇದು ಖಂಡಿತವಾಗಿ ತುನಿ ಆಂಟಿ ಮನೆಯಲ್ಲೇ ಮಾಡ್ತಾ ಇರುವ ಪಕೋಡ. ಬನ್ನಿ ಅಮ್ಮ, ಅವ್ರ ಮನೆಗೆ ಹೋಗಿ ಬಿಸಿ ಬಿಸಿ ಪಕೋಡ ತಿಂದು ಬರೋಣ. ಚೋಟು ಆಲೋಚನೆ ಮಾಡಿ, ಹೌದು ಬನ್ನು, ಇಂಥ ಕ್ಲೈಮೇಟಿಗೆ ತುನಿಯೇ ಈ ರೀತಿ ಅಡಿಗೆ ಎಲ್ಲ ಮಾಡೋದು. ಬಾ, ನಾವು ತುನಿ ಮನೆಗೆ ಹೋಗಿ ಅವಳಿಗೆ ಸಹಾಯ ಮಾಡ್ಕೊಂಡು 4 ತುಂಡು ತಿಂದು ಬರೋಣ. ಹಾಗೆ ಚೋಟುಗಿಳಿ ಬನ್ನುಗಿಳಿ ಇಬ್ರು ತುನಿಗುಬ್ಬಚ್ಚಿಯ ಮನೆಗೆ ಹೊರಟ್ರು. ಇನ್ನೊಂದ್ ಕಡೆ ಚಿಚುಕಾಗಿ ಚಿನ್ನುಕಾಗಿ ಕೂಡ ತುನಿಗುಬ್ಬಚ್ಚಿಯ ಮನೆಯ ಹತ್ತಿರ ಬಂದ್ರು.
ಎಲ್ರೂ ಬಂದು ಟುನಿಯ ಮನೆಯ ಬಾಗಿಲನ್ನ ತಟ್ಟಿದಾಗ ಬುಜ್ಜಿ ಹಾಗೂ ಟುನಿ ಹೊರಗಡೆ ಬಂದ್ರು. ಅರೇ ಚಿಚ್ಚು, ಚೋಟು, ಏನು ಮಕ್ಕಳ ಜೊತೆ ಇಷ್ಟೊಂದು ಮಳೆಯಲ್ಲಿ ಬಂದಿದ್ದೀರಾ? ನೆಂದೋಗಿದ್ದೀರಾ? ಸರಿ, ಮೊದಲು ಮನೆಯೊಳಗೆ ಬನ್ನಿ. ಬುಜ್ಜಿ ಸಂತೋಷದಿಂದ ಬಾ ಬನ್ನು, ಬಾ ಚಿನ್ನು, ನಮ್ಮಮ್ಮ ಬಿಸಿ ಬಿಸಿ ಪಕೋಡನ ಇವಾಗಷ್ಟೇ ಒಲೆಯಿಂದ ಇಳಿಸಿ ಇಟ್ಟಿದ್ದಾರೆ, ಬನ್ನಿ ಎಲ್ಲರೂ ತಿನ್ನೋಣ. ಚಿನ್ನು ಬುಟ್ಟಿಯಲ್ಲಿರುವ ಆ ಪಕೋಡನ ನೋಡಿ, ಹೌದು ಬುಜ್ಜಿ, ನಮ್ಮ ಮನೆಯಲ್ಲಿ ಒಲೆ ಉರಿತಾನೇ ಇಲ್ಲ. ಅಮ್ಮ ನೆಂದೋಗಿರೋ ಹುಲ್ ತಂದಿಟ್ಟಿದ್ದಾರೆ. ಈ ಪಕೋಡ ವಾಸನೆಗೆನೆ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದು. ಆವಾಗ ಚಿಚ್ಚುಕಾಗಿ ಟುನಿ ಹತ್ರ, ಹೌದು ತುನಿ, ಈ ಮಳೆಗೆ ಹುಲ್ನ ತೆಗೆದು ಮನೆಯೊಳಗೆ ಇಟ್ಟಿಲ್ಲ, ಎಲ್ಲ ಮಳೆ ಬಂದು ನೆಂದೋಗ್ಬಿಡ್ತು. ನೀನು ತುಂಬಾ ಪುಣ್ಯ ಮಾಡಿರುವವಳು, ನಿನ್ನ ಕೈಯಿಂದ 2 ಪಕೋಡ ತಿನ್ನೋಣ ಅಂತ ಬಂದೆ, ನನ್ ಕೊಡ್ತೀಯಾ? ತುನಿ, ನಾನ್ ಕೂಡ ಅಷ್ಟೇ ತುನಿ, ಅಂಗಡಿಯ ಕೆಲಸದಲ್ಲಿ ಅಡಿಗೆ ಮಾಡ್ಲಿಕ್ಕೆ ಮರ್ತ್ಬಿಟ್ಟೆ. ಬನ್ನು ತುಂಬಾ ಹಸಿವಲ್ಲಿದ್ದ, ನಿನ್ ಯೋಚನೆ ಆಯ್ತು, ಅದಕ್ಕೆ ಇಲ್ಲಿಗೆ ಬಂದು. ಟುನಿ ನಗುತ್ತಾ, ಅಯ್ಯೋ, ನೀವೆಲ್ಲ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀರಾ? ನೀವೆಲ್ಲರೂ ನನ್ನ ಫ್ರೆಂಡ್ಸ್ ಅಲ್ವಾ? ನಾನು ಇನ್ನು ತುಂಬಾನೇ ಅಡಿಗೆ ಮಾಡ್ಬೇಕು, ಮನೆಯೊಳಗೆ ತುಂಬಾ ಬೆಚ್ಚಗೆ ಇದೆ, ಎಲ್ಲರೂ ಕೂತ್ಕೊಳ್ಳಿ, ಇವತ್ತು ತುಂಬಾ ಚೆನ್ನಾಗಿ ಅಡಿಗೆ ಮಾಡಿ ಊಟ ಮಾಡೋಣ. ಮಕ್ಳು ಎಲ್ರೂ ಕೂಡ ಒಂದ್ ಕಡೆ ಕೂತ್ಕೊಂಡು ಬೆಚ್ಚಗೆ ಆಟ ಆಡ್ತಾ ಇದ್ರು. ಇನ್ನೊಂದ್ ಕಡೆ ಟುನಿಗೂ ಬಚ್ಚಿ ಮನೆಗೆ ಬಂದಿರುವ ಎಲ್ಲರಿಗೋಸ್ಕರ ಅಡಿಗೆ ಮಾಡ್ಬೇಕು ಅಂತ ಅಡಿಗೆ ಮನೆಗೆ ಹೋಗಿ ಅಡಿಗೆ ತಯಾರು ಮಾಡ್ತಾ ಇದ್ಲು. ಬನ್ನು ಆ ಪಕೋಡನ ತಿನ್ನೋಡಿ, ತುನಿ ಚಿಕ್ಕಮ್ಮ, ನೀವು ಮಾಡಿರುವ ಪಕೋಡ ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ಖಾರವಾಗಿದೆ. ಈ ಖಾರಕ್ಕೆ ನನ್ನ ಚಳಿ ಎಲ್ಲ ಹೊರಟೋಯ್ತು. ಹೌದು ಚಿಕ್ಕಮ್ಮ, ನಮ್ಮಮ್ಮ ಚೆನ್ನಾಗಿ ಅಡಿಗೆನೇ ಮಾಡೋದಿಲ್ಲ, ಈ ಚಳಿಗೆ ಈ ಪಕೋಡ ಅಮೃತ ರೀತಿ ಇದೆ. ಚಿಚ್ಚು ಚಿನ್ನ ತಲೆ ಮೇಲೆ ಹೊಡೆದು, ಲೇ, ಹೊರಗಿನವರ ಮುಂದೆ ಅಮ್ಮನ ಮರ್ಯಾದಿನ ತೆಗಿಬೇಡ ಕಣೋ, ನಾನು ಚೆನ್ನಾಗಿ ಅಡಿಗೆ ಮಾಡ್ತೀನಿ, ಆದ್ರೆ ಇವತ್ತು ವಾತಾವರಣ ಚೆನ್ನಾಗಿಲ್ಲ ಅಷ್ಟೇ. ಚೋಟು ಗಿಳಿ ನಗುತ್ತಾ, ಸಾಕು ನಿಲ್ಸು ಚಿಚ್ಚು, ನಿನ್ನ ಜಿಪಣತನದ ಬಗ್ಗೆ ನಮಗೆ ಗೊತ್ತಿಲ್ವಾ? ಮೊದ್ಲೇ ಹುಲ್ಲನ್ನ ತಂದಿಟ್ಟಿದ್ರೆ ಎಲ್ಲನೂ ಸರಿಯಾಗ್ತಾ ಇತ್ತು. ತುನಿನ ನೋಡಿ ನಾವು ಕಲ್ತ್ಕೋಬೇಕು. ಅಡಿಗೆ ಮನೆಯಲ್ಲಿ ಟುನಿ ಅಡಿಗೆ ಮಾಡ್ಕೊಂಡು, ಸರಿ ಸರಿ, ಎಲ್ಲರೂ ಸುಮ್ನೆ ಇರಿ, ನಾನಿವಾಗ ಎಲ್ಲರಿಗೋಸ್ಕರ ಈ ಚಳಿಗೆ ಬಿಸಿ ಬಿಸಿ ವೆಜಿಟೇಬಲ್ ಸೂಪ್ ಮಾಡ್ತಾ ಇದ್ದೀನಿ, ಹಾಗೇನೆ ವೆಜಿಟೇಬಲ್ ರೈಸ್ ಮಾಡ್ತಾ ಇದ್ದೀನಿ. ಚಿಚ್ಚು, ಆ ಒಲೆನ ಸ್ವಲ್ಪ ಉರ್ಸು. ಚೋಟು, ನೀನು ಆ ತರಕಾರಿ ಎಲ್ಲ ಕಟ್ ಮಾಡು. ಸರಿ ತುನಿ, ನಾನು ಇವಾಗ್ಲೇ ತರಕಾರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೀನಿ, ನಿನ್ಗೆ ಏನ್ ಹೆಲ್ಪ್ ಬೇಕಾದ್ರೂ ನಾನ್ ಮಾಡ್ತೀನಿ. ತುನಿ, ನಾನ್ ಕೂಡ ಒಲೆನ ಚೆನ್ನಾಗಿ ಉರಿಸ್ತೀನಿ, ಅಡಿಗೆ ಬೇಗ ಆದ್ರೆ ಎಲ್ಲರೂ ಬಿಸಿ ಬಿಸಿ ಬೇಗ ಊಟ ಮಾಡ್ಬೋದಲ್ವಾ? ಹಾಗೆ ಎಲ್ರೂ ಸೇರಿ ಅಡಿಗೆ ಮಾಡಕ್ಕೆ ಶುರು ಮಾಡಿದ್ರು. ಹೊರಗಡೆ ಮಳೆ ಅಂತೂ ಜೋರಾಗ್ತಾನೆ ಇತ್ತು, ಚಳಿನೂ ಹೆಚ್ಚಾಗ್ತಾ ಇತ್ತು. ಆದ್ರೆ ಟುನಿ ಅವಳ ಮನೆ ಚಾವಣಿನ ರೆಡಿ ಮಾಡಿಟ್ಟಿರೋದ್ರಿಂದ ಅವಳ ಮನೆಗೆ ಯಾವುದೇ ಸಮಸ್ಯೆನೂ ಬಂದಿಲ್ಲ. ಅಡಿಗೆ ಮನೆಯೊಳಗಡೆ ಟುನಿ ಅಡಿಗೆ ಮಾಡ್ತಾ ಇದ್ದಾಗ ಮಸಾಲ ವಾಸನೆ ಮನೆ ಇಡೀ ಹರಡ್ತಾ ಇತ್ತು. ಆ ಸಮಯದಲ್ಲೇ ಲೂಸಿ ಪಾರಿವಾಳ, ಮಹಿ ಹದ್ದು, ಕುಹುಬಾತು ಆ ಚಳಿ ತಡ್ಕೊಳಕ್ಕಾಗದೆ ಏನಾದ್ರೂ ಬಿಸಿ ಬಿಸಿಯಾಗಿ ತಿನ್ನೋಣ ಅಂತ ಹೊರಗಡೆ ಬಂದಾಗ ಟುನಿ ಮನೆಯಿಂದ ಆ ಮಸಾಲ ವಾಸನೆ ಬರೋದನ್ನ ನೋಡಿ ಟುನಿಯ ಮನೆಯ ಮುಂದ್ಗಡೆ ಹೋಗಿ ನಿಂತ್ಕೊಂಡು ಮಹಿ ಹದ್ದು ಟುನಿನ ಜೋರಾಗಿ ಹೊರಗಡೆ ಕರೀತು. ತುನಿ, ಮನೆಯಲ್ಲಿ ಇದ್ದೀಯಾ? ಹೊರಗಡೆ ತುಂಬಾನೇ ಮಳೆ ಬರ್ತಾ ಇದೆ, ನಾನು, ಕುಹು, ಲೂಸಿ ಎಲ್ಲರೂ ಬಂದಿದ್ದೀವಿ. ಟುನಿ ಹೊರಗಡೆ ಬಂದು, ಬನ್ನಿ ಮಗಿ, ಲೂಸಿ, ಕುಹು, ನಿಮ್ಗೋಸ್ಕರನೇ ನೋಡ್ತಾ ಇದ್ದೀನಿ, ಬನ್ನಿ, ಬಿಸಿ ಬಿಸಿ ಅಡಿಗೆ ರೆಡಿ ಆಯ್ತು, ಎಲ್ರೂ ಊಟ ಮಾಡೋಣ. ಅವ್ರು ಎಲ್ರೂ ಕೂಡ ಮನೆಯೊಳಗಡೆ ಬಂದ್ರು. ಹಬ್ಬ, ಈ ಮನೆಯೊಳಗೆ ಎಷ್ಟೊಂದು ಬೆಚ್ಚಗೆ ಇದೆ. ತುನಿ, ನೀ ನಿಜವಾಗ್ಲೂ ತುಂಬಾನೇ ಪುಣ್ಯವಂತೆ, ಇಷ್ಟು ಜನರಿಗೆ ಆಸರೆ ಕೊಟ್ಟಿದೀಯಾ. ಈ ಕಾಡಿನಲ್ಲಿ ನಿನ್ನಂತ ಒಳ್ಳೆಯವರು ಯಾರೂ ಇಲ್ಲ, ನೀನು ಎಲ್ಲರಿಗೂ ಬಿಸಿ ಬಿಸಿ ಅಡಿಗೆ ಮಾಡಿ ಕೊಡ್ತಿದ್ಯಾ, ನನಗೆ ತುಂಬಾನೇ ಹಸಿವಾಗ್ತಾ ಇದೆ. ಸರಿ ಸರಿ, ಬನ್ನಿ ಎಲ್ಲರೂ ಕೂತ್ಕೊಳ್ಳಿ, ಎಲ್ಲರಿಗೂ ಬಾಳೆ ಎಲೆ ಹಾಕ್ತೀನಿ, ಊಟ ಸಿದ್ಧವಾಗಿದೆ. ಟುನಿ ಮೊದಲು ಅವ್ರು ಎಲ್ಲರಿಗೋಸ್ಕರನು ಬಿಸಿ ಬಿಸಿ ಆಗಿರುವ ಸೂಪನ್ನ ಒಂದು ಕಪ್ಪಲು ಇದು ತಗೊಂಡ್ ಬಂದ್ ಕೊಟ್ಲು. ಎಲ್ರು ಕೂಡ ಆ ಸೂಪನ್ನ ಕುಡ್ದು ನೋಡಿದ್ರು. ಆವಾಗ ಕುಹುಬಾತು ಆ ಸೂಪನ್ನ ಕುಡ್ದು, ಅಬ್ಬಾ, ಈ ಸೂಪ್ ಕುಡಿತಾ ಇದ್ರೆ ಗಂಟ್ಲು ತುಂಬಾನೇ ಬೆಚ್ಚಗೆ ಇದೆ, ತುಂಬಾ ಸೂಪರ್ ಆಗಿದೆ ತುನಿ. ಕುಹು ಅತ್ತೆ, ನಮ್ಮಮ್ಮನ ಅಡಿಗೆ ಅಂದ್ರೆ ಸುಮ್ನೆನಾ? ನೋಡಿ, ಆ ಊಟ ಕೂಡ ತುಂಬಾನೇ ರುಚಿಯಾಗಿದೆ. ಟುನಿ ಎಲ್ಲರಿಗೂ ಒಂದು ತಟ್ಟೆಯಲ್ಲಿ ಬಿಸಿ ಬಿಸಿ ಕಿಚಡಿನ ಹಾಕಿ ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕಿದ್ಲು. ಆಮೇಲೆ ಜೊತೆಗೆ ಅವಳು ಮಾಡಿದ ಆ ಪಕೋಡಾನು ಇಟ್ಲು. ಆವಾಗ ಬನ್ನು ಅದೆಲ್ಲವನ್ನು ತಿನ್ನೋಡಿ, ಅಮ್ಮ, ಇದು ತಿಂತಾ ಇರುವಾಗ ಅಮೃತ ರೀತಿ ಇದೆ, ಇಂಥ ಅಡಿಗೆನ ನನ್ನ ಜೀವನದಲ್ಲಿ ಯಾವಾಗ್ಲೂ ತಿನ್ಲಿಲ್ಲ. ಹೌದು ಆಂಟಿ, ನಮ್ಮಮ್ಮ ಮಾಡುವ ಅಡಿಗೆಗಿಂತ ಇದು 100% ತುಂಬಾ ಚೆನ್ನಾಗಿದೆ. ಆವಾಗ ಚಿಚುಕಾಗೆ, ಲೇ ಚಿನ್ನು, ಇವಾಗ ತಾನೇ ಹೇಳ್ದೆ ಹೊರಗಿನವರ ಮುಂದೆ ನನ್ ಮರ್ಯಾದೆ ತೆಗಿಬೇಡ ಅಂತ, ಆದ್ರೂ ತುನಿ, ನೀನ್ ಮಾಡಿರುವ ಅಡಿಗೆ ನಿಜಾನು ಅಮೃತ ಹಾಗೆ ತುಂಬಾನೇ ರುಚಿಕರವಾಗಿ ತುಂಬಾನೇ ಸೂಪರ್ ಆಗಿದೆ. ಟುನಿಗುಬ್ಬಚ್ಚಿ ನಗುತ್ತಾ, ಪರವಾಗಿಲ್ಲ ಚಿಚ್ಚು, ಈ ರೀತಿ ಕಷ್ಟ ಬಂದಾಗ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಜೊತೆ ಸೇರಿ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಬೇಕು, ಆವಾಗ ತಾನೇ ನಾವೆಲ್ಲರೂ ಚೆನ್ನಾಗಿರಲು ಸಾಧ್ಯ. ಕಷ್ಟದಲ್ಲೇ ಇಲ್ಲದಿರುವ ಫ್ರೆಂಡ್ಸು ಮತ್ತೆ ಇನ್ಯಾಕೆ ಹೇಳು?
ಹೌದು ತುನಿ, ನೀನು ಹೇಳಿದ್ದು 100% ಸತ್ಯ. ನಮಗೆ ನೀನು ಕಷ್ಟವನ್ನು ಅರ್ಥ ಮಾಡಿಸಿದೀಯ. ಇನ್ ಮುಂದೆ ಮಳೆ ಬರಕ್ ಮುಂಚೆ ನಾವು ಕೂಡ ಹುಷಾರಾಗಿರ್ತೀವಿ. ನಾವು ಕೂಡ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತೀವಿ. ಹೌದು ಫ್ರೆಂಡ್ಸ್, ನಾವು ಕೂಡ ಇವತ್ತು ತುನಿಯಿಂದಾನೇ ಇಷ್ಟೊಂದು ಮಳೆ ಹೊಡೆದ್ರೂ ಕೂಡ ಎಲ್ಲರೂ ಬಿಸಿ ಬಿಸಿ ಊಟ ಮಾಡ್ತಾ ಇರೋದು. ಇದೆಲ್ಲದಕ್ಕೂ ಕಾರಣ ನಮ್ಮ ತುನಿನೇ. ಹೌದು ಮಗಿಯವರೇ, ನಾವು ಈ ಸಮಯದಲ್ಲಿ ಈ ರೀತಿ ಜೊತೆಗೂಡಿ ಊಟ ಮಾಡೋದ್ರಿಂದ ನಮ್ಮ ಸಂಬಂಧ ದೃಢವಾಗುತ್ತೆ. ನಾವು ತುನಿಗೆನೆ ಥ್ಯಾಂಕ್ಸ್ ಹೇಳ್ಬೇಕು. ಹಾಗೆ ಎಲ್ರೂ ಸಂತೋಷವಾಗಿ ತುನಿಗುಬ್ಬಚ್ಚಿಯ ಮನೆಯಲ್ಲಿ ಊಟ ಮಾಡ್ತಾ ಇದ್ರು. ಸ್ವಲ್ಪ ಸಮಯದಲ್ಲಿ ಮಳೆ ನಿಂತೋಯ್ತು. ಮಳೆ ನಿಂತೋದ ತಕ್ಷಣ ಆಕಾಶದಲ್ಲಿ ಅಂದವಾದ ಕಾಮನಬಿಲ್ಲು ಕಾಣಿಸ್ತಾ ಇತ್ತು. ಎಲ್ರೂ ಹೊರಗಡೆ ಬಂದು ನಿಂತ್ಕೊಂಡು ಅದನ್ನ ನೋಡ್ತಾ ಇದ್ರು. ತುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಅವ್ರ ಮನೇನ ಹೂಗಳಿಂದ ಅಂದವಾಗಿ ಅಲಂಕಾರ ಮಾಡಿದ್ರು. ಪಕ್ಷಿಗಳು ಎಲ್ರೂ ಆ ದಿನ ಒಂದು ನಿರ್ಧಾರಕ್ಕೆ ಬಂದ್ರು. ತುನಿಯ ತರ ಯಾವಾಗ್ಲೂ ಸ್ವಲ್ಪ ಜಾಗೃತಿಯಿಂದ ಬೇಕಾಗಿರೋದೆಲ್ಲಾನು ತೆಗ್ದಿಡ್ಬೇಕು. ಸ್ವಾರ್ಥದಿಂದ ಯೋಚನೆ ಮಾಡಬಾರ್ದು. ಹಾಗೇನೆ ಸೋಮಾರಿಯಾಗಿ ಇರಬಾರ್ದು. ಜಿಪುಣತನ ತೋರಿಸಬಾರ್ದು. ತುನಿಯ ತರ ಎಲ್ಲರಿಗೋಸ್ಕರನೂ ಬಾಳ್ಬೇಕು. ಹಾಗೆ ಆ ದಿನ ತುನಿಯ ಮನೆಗೆ ಬಂದವರು ಎಲ್ರೂ ಕೂಡ ಅವ್ರವ್ರ ಮನ್ಸನ್ನ ಬದಲಾಯಿಸ್ಕೊಂಡು ಹೋದ್ರು. ಪಕ್ಷಿಗಳ ಗ್ರಾಮಕ್ಕೆ ಸಿಟಿಯಲ್ಲಿ ಬಾಳ್ತಾ ಇದ್ದ ಪಕ್ಷಿಗಳು ಒಂದಿನ ಬಂದಿದ್ರು. ಅದು ಬೇರೆ ಯಾರೂ ಅಲ್ಲ, ಕುಹು ಹಾಗೂ ಲೂಸಿ ಪಾರಿವಾಳ. ಕುಹು ಹಾಗೂ ಲೂಸಿ ಪಾರಿವಾಳ ಇಬ್ರು ಕೂಡ ಅವರ ಬಾಳೆ ಗೆಳತಿಯಾದ ತುನಿಗುಬ್ಬಚ್ಚಿಯ ಮನೆಗೆ ಬಂದ್ರು. ಮನೆಯಲ್ಲಿ ತುನಿಗುಬ್ಬಚ್ಚಿ ತನ್ನ ಮಗಳು ಬುಜ್ಜಿಗುಬ್ಬಚ್ಚಿ ಜೊತೆ ಬಾಳ್ತಾ ಇದ್ಲು. ಹಲೋ ತುನಿ, ಹೇಗಿದ್ದೀಯಾ? ನಾನು ಕುಹುನು ಆ ಪಟ್ಟಣದ ಪೊಲ್ಯೂಷನ್ನಲ್ಲಿ ಇರಲು ಸಾಧ್ಯವಾಗದೆ ನಿನ್ನ ನೋಡೋಣ ಅಂತ ಇಲ್ಲಿಯವರೆಗೂ ಬಂದಿದ್ದೀವಿ. ಈ ಬಿಸಿಲು ಕಾಲದಲ್ಲಿ ಆ ಪಟ್ಟಣದ ವಾತಾವರಣ, ಆ ಪೊಲ್ಯೂಷನ್ ಅಲ್ಲಿ ಇರ್ಲಿಕ್ಕಾಗದೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದು. ಬನ್ನಿ ಬನ್ನಿ ಲೂಸಿ, ಕುಹು, ನೀವು ನನ್ನ ಮನೆಗೆ ಬಂದಿರೋದು ನನಗೆ ತುಂಬಾನೇ ಸಂತೋಷ. ನಿಮ್ಮ ಪಟ್ಟಣ ನಿಮಗೆ ಸೆಟ್ ಆಗಿರ್ಬೋದು, ಈ ನನ್ನ ಮನೆ ನಿಮಗೆ ಹೊಸದಾಗಿರ್ಬೋದು. ಏನೇ ಆಗ್ಲಿ ನೀವು ಬಂದಿರೋದು ನಂಗೆ ತುಂಬಾ ಸಂತೋಷ. ಅಮ್ಮ, ನಮ್ಮ ಮನೆಗೆ ಸಂಬಂಧಿಕರು ಬಂದಿದ್ದಾರೆ. ಆಂಟಿಗಳಿಬ್ಬರು ತುಂಬಾ ಚೆನ್ನಾಗಿದ್ದಾರೆ. ನಾನು ಹೋಗಿ ಆಂಟಿ ಅವ್ರ ಜೊತೆ ಮಾತಾಡ್ಸ್ಲಮ್ಮ? ತುನಿ ತುನಿ ತುನಿ, ನಿನ್ನ ಗ್ರಾಮ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಸ್ವಚ್ಛವಾಗಿದೆ. ಇಲ್ಲಿ ಪ್ರಕೃತಿಯಿಂದ ಬರುವಂತಹ ಚೆನ್ನಾಗಿರುವ ಗಾಳಿ ಸಿಗ್ತಾ ಇದೆ. ಇದೇ ಪಟ್ಟಣದಲ್ಲಿ ಪೊಲ್ಯೂಷನ್ ಇಂದ ತುಂಬಿರುವ ಗಾಳಿಯಿಂದ ನನ್ನ ಗಂಟ್ಲು ಯಾವಾಗ್ಲೂ ಒಣಗೋಗುತ್ತೆ. ಆವಾಗ್ಲೇ ಪಕ್ಕದ ಮನೆಯಲ್ಲಿ ಬಾಳ್ತಾ ಇದ್ದ ಚೋಟುವಿನ ಮಗನಾದ ಬನ್ನು ಕೂಡ ನೆಂಟ್ರನ್ನ ನೋಡೋದಕ್ಕೋಸ್ಕರ ಅಲ್ಲಿಗೆ ಬಂದಿದ್ರು. ಬನ್ನಿ ಬನ್ನಿ ಲೂಸಿ, ಕುಹು, ನೀವಿಬ್ರು ಚೆನ್ನಾಗಿದ್ದೀರಾ? ನೀವು ಬಂದಿದ್ರಿಂದ ತುನಿ ಮನೆ ಎಷ್ಟು ಸಂತೋಷದಿಂದ ತುಂಬಿದೆ. ನಾನು ನಿಮಗೋಸ್ಕರ ಕಾಡಿನಿಂದ ಹಣ್ಣುಗಳನ್ನು ತಗೊಂಬಂದಿದ್ದೀನಿ. ಹೌದು ಆಂಟಿ, ಪಟ್ಟಣದಲ್ಲಿ ದೊಡ್ಡ ದೊಡ್ಡ ಮನೆಗಳಿರುತ್ತೆ ಅಂತೆ, ಅದ್ರ ಬಗ್ಗೆ ನನಗೆ ನೀವು ಹೇಳ್ಬೇಕು. ಹಾಗೆ ಅವ್ರೆಲ್ರೂ ಮಾತಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಹೊರಗಡೆ ಬೀಸ್ತಾ ಇದ್ದ ಗಾಳಿ ನಿಂತೋಯ್ತು. ಮರದಲ್ಲಿದ್ದ ಎಲೆಗಳು ಕೂಡ ಹಾಗೇನೆ ನಿಂತೋಯ್ತು. ಸ್ವಲ್ಪನೋ ಗಾಳಿನೇ ಇಲ್ಲ. ಹೊರಗಡೆ ತುಂಬಾನೇ ಸೆಕೆ ಆಗ್ತಾ ಇತ್ತು. ಮನೆಯೊಳಗಡೆನೂ ತುಂಬಾ ಸೆಕೆ ಆಗ್ತಾ ಇತ್ತು. ಅಯ್ಯೋ, ಏನಪ್ಪ ಗಾಳಿ ನಿಂತೋಯ್ತು? ಪಟ್ಟಣದಲ್ಲೇ ಕರೆಂಟ್ ಇಲ್ಲದಿದ್ರೆ ಗಾಳಿ ಬರೋದಿಲ್ಲ. ಆ ರೀತಿ ಇವತ್ತು ಈ ಗ್ರಾಮದಲ್ಲಿ ನಡೀತಾ ಇದೆ. ಎಷ್ಟೋ ದಿನಗಳ ನಂತರ ಈ ಗ್ರಾಮದಲ್ಲಿ ಇಂಥ ಉಷ್ಣತೆಯನ್ನು ಕಾಣ್ತಾ ಇದ್ದೀನಿ. ಅಯ್ಯಯ್ಯೋ, ಏನಿದು ಇಷ್ಟೊಂದು ಉಷ್ಣತೆ? ನಮ್ಮ ಪಟ್ಟಣದ ಕಾಡಿನಲ್ಲಿ ಇಷ್ಟೊಂದು ಉಷ್ಣತೆಯನ್ನು ನಾನು ಇದುವರೆಗೂ ಯಾವತ್ತೂ ಕೂಡ ನೋಡ್ಲೇ ಇಲ್ಲ. ತುನಿ, ನನ್ನ ಮೈಯೆಲ್ಲ ತುಂಬ ಬೆವರ್ತಾ ಇದೆ. ಈ ಬೆವರಿಗೆ ನನ್ನ ರೆಕ್ಕೆಗಳೆಲ್ಲ ಮುದ್ದೆಯಾಗ್ತಾ ಇದೆ. ಹೀಗೆ ಬೆವರೋದ್ರಿಂದ ನನ್ನ ಸೌಂದರ್ಯಕ್ಕೆ ಕೂಡ ಹಾಳಾಗ್ತಾ ಇದೆ. ಯಾವತ್ತೂ ಈ ಗ್ರಾಮದಲ್ಲಿ ಈ ರೀತಿ ಉಷ್ಣತೆ ಇರುತ್ತೆ ಅಂತ ಯಾರೂ ನನ್ನ ಜೊತೆ ಹೇಳಿಲ್ಲ. ಅಯ್ಯಯ್ಯೋ ಲೂಸಿ, ನೀನು ಹೇಳಿದ ಹಾಗೆ ನನಗೂ ಕೂಡ ತುಂಬಾನೇ ಉಷ್ಣ ಆಗ್ತಾ ಇದೆ. ಈ ಉಷ್ಣಕ್ಕೆ ಇಲ್ಲಿ ನಿಲ್ಲಕ್ಕೆ ಆಗ್ತಾ ಇಲ್ಲ. ಮೈಯೆಲ್ಲ ಬೆವರ್ತಾ ಇದೆ, ಸುಡ್ತಾ ಇದೆ. ಈ ರೀತಿ ನನಗೆ ಯಾವತ್ತೂ ಕೂಡ ಆಗ್ಲೇ ಇಲ್ಲ. ನಮಗೆ ಪಟ್ಟಣಕ್ಕೇನೆ ತಿರುಗಿ ಹೋಗೋಣ ಅಂತ ಅನಿಸ್ತಾ ಇದೆ. ಅಯ್ಯಯ್ಯೋ ಗೆಳೆಯರೇ, ಹಾಗೆಲ್ಲ ಹೇಳ್ಬೇಡಿ. ಇವಾಗ್ಲೇ ನಾನು ನಿಮ್ಗೆ ಗಾಳಿ ಬೀಸ್ತೀನಿ. ತುನಿ ಆವಾಗ ಗಾಳಿ ಬೀಸ್ಕೊಂಡು, ಏನೋ ಗೊತ್ತಿಲ್ಲ, ಇವತ್ತು ವಾಯುದೇವ ತುಂಬಾನೇ ಕೋಪದಲ್ಲಿರುವ ಹಾಗೆ ಅನ್ಸುತ್ತೆ. ಆಂಟಿ, ಹೌದು ಆಂಟಿ, ಈ ಮನೆಯೊಳಗೆ ತುಂಬಾನೇ ಬೆಂಕಿ ಸುಡುವ ಹಾಗೆ ಅನ್ಸುತ್ತೆ. ನನಗೂ ತುಂಬಾ ಬೆವರ್ತಾ ಇದೆ. ನನ್ನಿಂದ ಇಲ್ಲಿ ನಿಲ್ಲಕ್ಕಾಗ್ತಿಲ್ಲ. ಅಮ್ಮ, ಹೌದಮ್ಮ, ನನಗೂ ಕೂಡ ಈ ಮನೆಯೊಳಗೆ ನಿಲ್ಲಕ್ಕೆ ಆಗ್ತಾ ಇಲ್ಲ. ತುಂಬಾ ಬೆವರ್ತಾ ಇದೆ. ಆ ಗಾಳಿನ ನನಗೂ ಸ್ವಲ್ಪ ಬೀಸಿ. ಯಾವಾಗ ಗಾಳಿ ಬರುತ್ತೆ? ಹಾಗೆ ಸೆಕೆ ತಡ್ಕೊಳಕ್ಕಾಗದೆ ಪಕ್ಷಿಗಳು ಎಲ್ರೂ ಕಷ್ಟಪಡ್ತಾ ಇದ್ದ ಆ ಸಮಯದಲ್ಲಿ ಆವಾಗ್ಲೇ ಆಕಾಶ ಮಾರ್ಗದಲ್ಲಿ ಚಿಚುಕಾಗೆ ತನ್ನ ಮಗ ಚಿನ್ನುಕಾಗೆನ ಕರ್ಕೊಂಡು ತುನಿಗುಬ್ಬಚ್ಚಿಯ ಮನೆಗೆ ಬಂದ್ಲು. ಅವರಿಬ್ರು ನೋಡಕ್ಕೆ ತುಂಬಾನು ಫ್ರೆಶ್ ಆಗಿದ್ರು. ಬನ್ನಿ ಬನ್ನಿ ಗೆಳೆಯರೇ, ಹೇಗಿದ್ದೀರಾ? ಅಷ್ಟು ದೂರದಿಂದ ಬಂದಿದ್ದೀರಾ, ನಿಮ್ನ ನೋಡ್ಲಿಕ್ಕೆ ಅಂತಾನೆ ಬಂದೆ. ಏನು ಕುಹು, ಲೂಸಿ, ಯಾಕೆ ನಿಮ್ ಮುಖ ಎಲ್ಲ ಒಂಥರ ಬಾಡಿ ಹೋಗಿದೆ?
ಬಾಡಿ ಹೋದ ತರಕಾರಿ ರೀತಿ ಇದ್ದೀರಾ ನೀವು? ಬಾ ಚಿಚ್ಚು, ಸಂಬಂಧಿಕರು ಬಂದಿದ್ದಾರೆ ಎನ್ನುವ ಸಂತೋಷ ಕೂಡ ಇಲ್ಲ. ಇದ್ದಕ್ಕಿದ್ದಂಗೆ ಗಾಳಿ ನಿಂತೋಯ್ತು. ಕರೆಂಟ್ ಹೋದ್ರೆ ಹೇಗಾಗುತ್ತೋ ಹಾಗೆ ಅನಿಸ್ತಾ ಇದೆ. ಇವರು ಅಷ್ಟು ದೂರದಿಂದ ಬಂದಿದ್ದಾರೆ. ನಮ್ಮ ಮನೆಗೆ ಬಂದ ತಕ್ಷಣ ಗಾಳಿ ನಿಂತೋಗಿದ್ದು ಇವರಿಗೆ ತುಂಬಾನೇ ಕಷ್ಟ ಆಗ್ತಿದೆ. ನನಗೆ ಯಾಕೋ ತುಂಬಾ ಬೇಜಾರಾಗ್ತಿದೆ. ಆವಾಗ್ಲೇ ಅಲ್ಲಿಗೆ ಊರಿನ ಮುಖ್ಯಸ್ಥಳಾದ ಮಹಿಹದ್ದು ಕೂಡ ಬಂದ್ಲು. ಹೌದು ಚಿಚ್ಚು, ಊರಿಂದ ಬಂದ ಸಂಬಂಧಿಕರನ್ನು ನೋಡೋಣ ಅಂತ ನಾನು ಕೂಡ ಬಂದೆ. ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಉಷ್ಣತೆ ಇಷ್ಟೊಂದು ಜಾಸ್ತಿ ಆಗಿದೆ. ಇವರ ಮುಂದೆ ನಮ್ಮ ಹಳ್ಳಿಯ ಗೌರವನೇ ಹೋಗ್ಬಿಡುತ್ತೆ. ತುನಿ, ಈ ಉಷ್ಣತೆಯನ್ನು ಕಡಿಮೆ ಮಾಡ್ಲಿಕ್ಕೆ ನೀನೇ ಏನಾದ್ರೂ ಮಾಡು. ಹೌದು ಚಿಚ್ಚು, ಈ ಗ್ರಾಮದ ಮನೆಯಲ್ಲಿ ಬಿಸಿಲಿಗೆ ನಿಲ್ಲಕ್ಕೆ ಆಗ್ತಾ ಇಲ್ಲ. ಅಷ್ಟೊಂದು ಉಷ್ಣತೆ ಜಾಸ್ತಿ ಆಗ್ತಾ ಇದೆ. ಬೆವರಲ್ಲಿ ನನ್ನ ರೆಕ್ಕೆಗಳೆಲ್ಲ ಅಂಟ್ಕೊಂಡಿದೆ. ಇವಾಗ್ಲೇ ತಂಪಾಗಿರುವ ಪ್ರದೇಶಕ್ಕೆ ಹೋಗ್ಬೇಕು, ಇಲ್ಲದಿದ್ರೆ ನಾನು ಸ್ವಯ ತಪ್ಪಿ ಬೀಳ್ತೀನಿ. ಚಿಚು ನಗುತ್ತಾ, ಹರರೆ ಲೂಸಿ, ಇಷ್ಟಕ್ಕೆ ಹೆದರಿದ್ರೆ ಹೇಗೆ? ಹಳ್ಳಿಯ ಮನೆ ಅಂದ್ರೆ ಹೀಗೆ ತಾನೇ ಉಷ್ಣತೆಯಿಂದ ಕೂಡಿರುತ್ತೆ. ಅದಕ್ಕೆಲ್ಲ ಹೆದರ್ಕೊಂಡು ಊರಿಗೆ ಹೋಗ್ತೀನಿ ಅಂದ್ರೆ ಹೇಗೆ? ನಮ್ಮ ಗ್ರಾಮದಲ್ಲಿ ತಂಪಾಗಿರುವ ಸ್ವರ್ಗ ಒಂದು ಸ್ಥಳ ಇದೆ. ನಾನು ಹಿಂದೆ ಬನ್ನಿ, ಅದು ಎಲ್ಲಿ ಅಂತ ತೋರಿಸ್ತೀನಿ. ಹೌದು ಆಂಟಿ, ಆ ಜಾಗ ತುಂಬಾನೇ ತಂಪಾಗಿರುತ್ತೆ. ಅಂತ ಸ್ವರ್ಗವನ್ನು ನಮ್ಮ ತಂದೆ ನಿಮಗೆ ತೋರಿಸ್ತಾರೆ. ನಾನು ಬಂದು ಯಾವಾಗ್ಲೂ ಅಲ್ಲೇ ಆಟಾಡೋದು. ಬನ್ನಿ ಹೋಗೋಣ. ಚಿಚು ಹೇಳಿದ ಮಾತನ್ನ ಕೇಳಿ ಪಕ್ಷಿಗಳು ಎಲ್ರೂ ಕೂಡ ಊರಿನ ಗಡಿಯಲ್ಲಿರುವ ನದಿ ತೀರದಲ್ಲಿರುವ ಆಲದ ಮರದ ಹತ್ತಿರ ಹೋದ್ರು. ಆ ಆಲಮರ ತುಂಬಾನು ದೊಡ್ಡದಾಗಿತ್ತು. ಅದರ ಬೇರುಗಳು ಯಾವಾಗ್ಲೂ ತುಂಬಾ ಒದ್ದಿಯಾಗಿನೇ ಇತ್ತು. ಅದ್ ಮಾತ್ರ ಅಲ್ಲ, ಅವ್ರೆಲ್ರೂ ಅಲ್ಲಿಗೆ ಹೋದ ತಕ್ಷಣ ಬಿಸಿಯಾಗಿ ಬೀಸ್ತಾ ಇದ್ದ ಗಾಳಿ ಆ ನದಿಲಿದ್ದ ನೀರನ್ನು ಮುಟ್ಟಿ ಬರೋದ್ರಿಂದ ತುಂಬಾ ತಂಪಾಗಿ ಬದಲಾಗ್ತಾ ಇತ್ತು. ಅವ್ರೆಲ್ರಿಗೂ ಆವಾಗ್ಲೇ ಪ್ರಾಣ ಬಂದ ಹಾಗೆ ಇತ್ತು. ವಾವ್, ಈ ಮರದ ಕೆಳಗೆ ಎಷ್ಟೊಂದು ತಂಪಿದೆ. ನಿಜವಾಗ್ಲೂ ಈ ಮರದ ಕೆಳಗೆ ಸೆಕೆನೆ ಅನ್ಸ್ತಾ ಇಲ್ಲ. ಈ ತಂಪಾದ ಗಾಳಿಗೆ ನನ್ನ ಮೈಯಲ್ಲಿರುವ ಬೆವರೆಲ್ಲ ಹೋಗಿ ನನ್ನ ರೆಕ್ಕೆಗಳು ಇವಾಗಷ್ಟೇ ಹುಮ್ಮಸ್ಸು ಬರ್ತಾ ಇದೆ. ನಾನು ಪ್ರಾಣ ಸಂಕಟದಿಂದ ಹೊರಗೆ ಬಂದೆ. ಇದೇ ಗ್ರಾಮದ ಸೌಂದರ್ಯ ಲೂಸಿ. ಪಟ್ಟಣದಲ್ಲಿ ಸಿಮೆಂಟ್ ಮನೆಯಿಂದ ನಿಮಗೆ ಗಾಳಿ ಬರೋದಿಲ್ಲ. ಆ ನೀರಿನಿಂದ ಬರುವಂತಹ ತಂಪಾದ ಗಾಳಿ ಈ ಮರಕ್ಕೆ ತಾಗಿ ಇದರಿಂದ ಎಷ್ಟು ಎಸಿಯ ರೀತಿಯಲ್ಲಿ ತಂಪಾದ ಗಾಳಿ ಬರ್ತಾ ಇದೆ. ಇಲ್ಲಿ ಯಾವಾಗ್ಲೂ ಕರೆಂಟ್ ಕಟ್ ಆಗಲ್ಲ, ಗಾಳಿ ಕೂಡ ಹೀಗೆ ಬರುತ್ತೆ. ನಿಜನೇ ಚಿಚ್ಚು, ಇವಾಗಷ್ಟೇ ಈ ನೀರಿನಿಂದ ಬರುವಂತಹ ತಂಪಾದ ಗಾಳಿ ನಮ್ಮ ಮುಖಕ್ಕೆ ತಾಗಿ ನನಗೆ ತುಂಬಾನೇ ತೃಪ್ತಿ ಆಗ್ತಿದೆ, ತುಂಬಾನೇ ಸಂತೋಷ ಆಗ್ತಿದೆ. ಹಾಡು ಹೇಳ್ಬೇಕು ಅನ್ಸುತ್ತೆ. ಪಟ್ನಕ್ಕೆ ಹೋಗ್ತೀನಿ ಅನ್ನೋ ಮಾತನ್ನು ತಿರುಗಿಸಿ ತಗೋತೀನಿ. ಅಮ್ಮ, ನಮಗೆ ಇವಾಗ ಬೆವರ್ತಾ ಇಲ್ಲಮ್ಮ, ತುಂಬಾನೇ ಸಂತೋಷ ಆಗ್ತಾ ಇದೆ. ನಾನು ಚಿನ್ನು ಬನ್ನು 3 ಜನ ಈ ಮರದ ಹತ್ರ ಸಂತೋಷದಿಂದ ಆಟಾಡ್ಕೋತೀವಿ. ಸರಿ ಮಕ್ಳೇ, ಹುಷಾರು, ಕೆಳಗೆಲ್ಲೂ ಬೀಳ್ಬೇಡಿ, ಜೋಪಾನವಾಗಿ ಆಟಾಡಿ, ಆಯ್ತಾ? ಕುಹು, ಲೂಸಿ, ಬನ್ನಿ ಬನ್ನಿ, ನಿಮಗೋಸ್ಕರ ನಾನು ಕಾಡಿನಿಂದ ತಂದಿರುವಂತಹ ಹಣ್ಣು ಜೇನೆಲ್ಲ ತಂದಿದ್ದೀನಿ. ಇಲ್ಲಿ ಕೂತು ತಿಂದ್ರೆ ತುಂಬಾ ಸಂತೋಷವಾಗಿರುತ್ತೆ. ಗೆಳೆಯರೇ, ಈ ತಂಪಾದ ಜಾಗದಲ್ಲಿ ಈ ಫ್ರೂಟ್ಸ್ ಎಲ್ಲ ತಿನ್ಕೊಂಡ್ ಕೂತ್ರೆ ತುಂಬಾ ಸಂತೋಷವಾಗಿರುತ್ತೆ. ಇವಾಗ ಈ ಜಾಗ ನಿಮ್ಗೆ ಇಷ್ಟ ಆಯ್ತಾ? ಲೂಸಿ ಸಂತೋಷದಿಂದ ಹಣ್ಣುಗಳನ್ನ ತಿಂದು, ಆಹಾ, ಈ ಮರದಡಿಯಲ್ಲಿ ಕೂತ್ಕೊಂಡು ಈ ತಂಪಾದ ಹಳ್ಳಿಯ ಗಾಳಿ ಈ ಮಾತಲ್ಲಿ ಹೇಳಕ್ಕಾಗ್ತಾ ಇಲ್ಲ. ಮನೆಯೊಳಗೆ ಕೂತ್ಕೊಂಡು ಉಷ್ಣತೆಯಲ್ಲಿ ಕಷ್ಟಪಡ್ಲಿಕ್ಕೆ ಈ ರೀತಿ ಪ್ರಕೃತಿಯಲ್ಲಿ ಕೂತ್ಕೊಂಡು ಗಾಳಿಯಲ್ಲಿ ಉಸಿರಾಡೋದು ತುಂಬಾನೇ ಸಂತೋಷ ಆಗ್ತಿದೆ. ಇಂಥ ನೆಮ್ಮದಿ ಎಲ್ಲೂ ಸಿಗಲ್ಲ. ಇವಾಗ್ಲೂ ಪಟ್ಟಣಕ್ಕಿಂತ ಗ್ರಾಮನೇ ಮೇಲು. ಇದೇ ಈ ಗ್ರಾಮದ ಸ್ಪೆಷಲ್. ಇಲ್ಲಿ ಯಾವ ರೀತಿ ತೊಂದ್ರೆ ಬಂದ್ರೂ ಕೂಡ ಅದಕ್ಕೆ ಪ್ರಕೃತಿಯ ಪರಿಹಾರವನ್ನು ಹುಡುಕಿಕೊಡುತ್ತೆ. ಚಿಚ್ಚು, ಸರಿಯಾದ ಸಮಯಕ್ಕೆ ನಮ್ಮ ಎಲ್ಲರನ್ನೆಲ್ಲಿ ಕರ್ಕೊಂಡ್ಬಂದು ನಮ್ಮ ಗ್ರಾಮದ ಮರ್ಯಾದೆಯನ್ನು ಉಳಿಸಿ ಎಲ್ಲರಿಗೂ ಸಂತೋಷವನ್ನು ತಂದು ಕೊಟ್ಟಿದೀಯಾ. ಇದರಲ್ಲಿ ನಾನ್ ಮಾಡಿದ್ದು ಏನಿದೆ? ಹಳ್ಳಿಯಿಂದ ನಮ್ಮ ಗ್ರಾಮಕ್ಕೆ ಬಂದವರಿಗೆ ನಾನು ನಮ್ಮ ಗ್ರಾಮದ ಮರ್ಯಾದೆಯನ್ನು ತೋರಿಸಿಕೊಟ್ಟಿದ್ದೀನಿ. ನಮ್ಮ ಗ್ರಾಮಕ್ಕೆ ಬಂದವರಿಗೆ ನಮ್ಮ ಗ್ರಾಮದ ಹೆಮ್ಮೆಯನ್ನು ತೋರಿಸಿಕೊಡುವುದು ನಮ್ಮ ಕರ್ತವ್ಯವಲ್ವಾ? ಹಾಗೆ ಪಕ್ಷಿಗಳು ಎಲ್ರು ಕೂಡ ಆ ಸಂಜೆ ಸಮಯ ನದಿ ತೀರದಲ್ಲಿದ್ದ ಆಲದ ಮರದ ಕೆಳಗಡೆ ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ತಿದ್ರು. ಹಾಗೇನೆ ಚಿಕ್ಕ ಮಕ್ಕಳು ಎಲ್ರು ಸಂತೋಷವಾಗಿ ಆಟನೂ ಆಡ್ತಾ ಇದ್ರು. ಸಿಟಿಯಿಂದ ಬಂದಿರುವ ನೆಂಟರು ಕೂಡ ಪ್ರಕೃತಿಯ ಮಧ್ಯದಲ್ಲಿ ಕೂತ್ಕೊಂಡು ಬೀಸ್ತಾ ಇದ್ದ ತಂಪಾದ ಗಾಳಿಯಲ್ಲಿ ಅವರ ಸಿಟಿ ಜೀವನನ ಕೂಡ ಮರ್ತೋ ತರ ಒಂದು ಪರಿಸ್ಥಿತಿನೇ ಬಂತು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, 4 ಗೋಡೆಗಳ ಮಧ್ಯದಲ್ಲಿ ಸೆಕೆಗೆ ಕಷ್ಟಪಡೋದ್ಕಿಂತ ಒಂದು ಮರದ ಕೆಳಗಡೆ ಹೋಗಿ ಕೂತ್ಕೊಂಡ್ರೇನೆ ಆ ಸೆಕೆಯೆಲ್ಲ ದೂರ ಹೋಗಿ ತಂಪಾದ ಗಾಳಿ ಬೀಸುತ್ತೆ. ನಮ್ಮ ಪ್ರಕೃತಿಯಲ್ಲೇ ಎಲ್ಲ ಸಮಸ್ಯೆಗಳಿಗೂ ಸೊಲ್ಯೂಷನ್ ಕೂಡ ಇದೆ.